ತಮಗೆ ಅನಿಸ್ಬೋದು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ, ಈ ಸರ್ಕಾರ ವಿರುದ್ಧ ಟೀಕೆ ಮಾಡ್ತಕ್ಕಂಥದ್ದು ಬರೀ ಮಾತತ್ತ ರೈತ ವಿರೋಧಿ, ದಲಿತ ವಿರೋಧಿ, ಬಡವರ ವಿರೋಧಿ ಅಂತ ಟೀಕೆನ ಮಾಡ್ತಾರೆ, ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೂ ಒಂದು ಘಟನೆಯನ್ನು ತಮಗೆ ನೆನಪು ಮಾಡ್ಕೊಡೋಕೆ ಇಚ್ಛಪಡ್ತೇನೆ. ಕಳೆದ 2-3 ತಿಂಗಳುಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. 500ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದೇನು, ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಸಹಕಾರನ ಕೊಡ್ತಿಲ್ಲ, ಈ ಹೇಳಿಕೆಗಳನ್ನು ಕೊಡ್ಕೊಂಡು ಬಂದರೆ ಹೊರತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಕಿಂಚಿತ್ ಆಲೋಚನೆಯೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಇದು ಮೊನ್ನೆ ಅದನ್ನು ನೋಡಿದ್ರಿ, ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ದರು. ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ, ಐಷಾರಾಮಿ ವಿಮಾನ. ನಾನು ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿಗಳು ಜಡಕ ಗಾಡೀಲಿ ಬರ್ತಾರೆ, ಎತ್ತಿನ ಗಾಡೀಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಅಪೇಕ್ಷೆನ ಪಡ್ತಾ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆದವರು ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ, ಅದನ್ನು ಟೀಕೆ ಮಾಡ್ತಾ ಇಲ್ಲ. ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ? ಜೊತೆಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ. ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು, ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು. ನೀವೇ ನೋಡಿದ್ರೆ ವಿಡಿಯೋ ತುಣುಕುಗಳನ್ನು. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು. ಯಾಕೆಂದರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ